ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ KPSC ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವುದೇ ಡಾಕ್ಯುಮೆಂಟ್ಸ್ ಬೇಕಂತ ಕಂಪ್ಲೀಟಾಗಿ ನೋಡೋಣ. ಮತ್ತು ಕೆಲವೊಬ್ಬರಿಗೆ ಡೌಟ್ಸ್ ಇದ್ದಾವೆ. ಕನ್ನಡ ಸರ್ಟಿಫಿಕೇಟು, ರೂರಲ್ಲು ಮತ್ತು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು, ರಿಸರ್ವೇಷನ್ ಏನಿದಾವಲ್ಲ ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅದ್ರ ಬಗ್ಗೆ ಕಂಪ್ಲೀಟಾಗಿ ನೋಡೋಣ. ಇವಾಗ ಕನ್ನಡ ಸರ್ಟಿಫಿಕೇಟ್ KPSCಯಿಂದ ನಡೆಸೋ ಕನ್ನಡ ಸರ್ಟಿಫಿಕೇಟು ಓಲ್ಡ್ ವೆಬ್ಸೈಟಲ್ಲಿ ಒಂಥರ ಇತ್ತು ಮತ್ತು ನ್ಯೂ ವೆಬ್ಸೈಟಲ್ಲಿ ಒಂಥರ ಬೇರೆ ಇದೆ. ಅದರ ಡೌಟನ್ನು ನೋಡೋಣ. ಮತ್ತು ಎಂಡಲ್ಲಿ ಕನ್ನಡ ರೂರಲ್ ಸರ್ಟಿಫಿಕೇಟು ಯಾರು ಕ್ಲೈಮ್ ಮಾಡ್ತಿರಲ್ಲ ರಿಸರ್ವೇಷನ್ನು, ಅವರಿಗೆ ಫಾದರ್ ನೇಮು ಮಿಡಲಲ್ಲಿ ಬಂದಿರುತ್ತೆ. ಫಾದರ್ ನೇಮು ಬರೆದಿರೋದರಲ್ಲಿ ಮತ್ತು ಅವ್ರದ್ದು SSLC ಮತ್ತು PUC ಮಾರ್ಕ್ಸ್ ಕಾರ್ಡಲ್ಲಿ ಮಿಡಲಲ್ಲಿ ನೇಮ್ ಇರಲ್ಲ, ತಂದೆ ನೇಮ್ ಯಾರ್ದಂದರೆ ಫಾದರ್ ನೇಮು. ಸೊ ಅದರದ್ದು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಎಂಡಲ್ಲೆಲ್ಲ ನೋಡೋಣ. ಓಕೆನಾ? ವಿಡಿಯೋನ ಎಂಡ್ವರೆಗೂ ನೋಡಿ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 1:3 ಆಯ್ಕೆಯಾಗಿರ್ತೀರಲ್ಲ ಅವರಿಗೆಲ್ಲನೂ ಈ ಥರ ಪೋಸ್ಟ್ ಬರುತ್ತೆ ಫ್ರೆಂಡ್ಸ್. ಇದೊಂದು ತಲೆಯಲ್ಲಿರಲಿ. ಯಾರ್ಯಾರು 1:3ಗೆ ಭಾರತ ಸರ್ಕಾರದ ಸೇವೆಯಲ್ಲಿ ಅಂಚೆ ದೃಢೀಕರಣ ಪಡೆಯಲಾಗಿದೆ ಅಂತೇಳಿ ಒಂದು ಸ್ಪೀಡ್ ಪೋಸ್ಟ್ ಮಾಡ್ತಾರೆ KPSC ಕಡೆಯಿಂದ. ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು, ಮತ್ತು ಅವ್ರ ಪಿನ್ ಕೋಡು, ಇದು ನಿಮಗೆ ಅಡ್ರೆಸ್ ಇರುತ್ತೆ. ಈ ಥರ ಪೋಸ್ಟ್ ಮಾಡಿರ್ತಾರೆ. ಇದರಲ್ಲಿ ಮಿಡಲಲ್ಲಿ ನಿಮ್ಮ ನೇಮು ಮತ್ತು ಅಡ್ರೆಸ್ನ ಹಾಕಿರ್ತಾರೆ. ಯಾವುದೇ ಹುದ್ದೆಗೆ ಆಯ್ಕೆಯಾಗಿರ್ತೀರಲ್ಲ ಅವ್ರಿಗೆಲ್ಲರಿಗೂ ಈ ಥರ ಬಂದಿರುತ್ತೆ, ಪೋಸ್ಟ್ ಬಂದಿರುತ್ತೆ. ಇವಾಗ ಯಾರು ಗ್ರೂಪ್ B ನೆಕ್ಸ್ಟ್ ವೀಕ್ ವೆರಿಫಿಕೇಷನ್ ಇದೆಯಲ್ಲ ಅವ್ರಿಗೆಲ್ಲರಿಗೂ ಈ ಥರ ಪೋಸ್ಟ್ ಕಳಿಸಿದ್ದಾರೆ. ಇನ್ನೂ WRD ಇದು ಕಳಿಸ್ಬೇಕು, ಮಿಕ್ಕಿದೆಲ್ಲನೂ ಕಳಿಸಿದ್ದಾರೆ. ಮತ್ತು ಅವರು ಡೇಟನ್ನು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ, ಡೇಟು ಟೈಮಿಂಗು. ಓಕೆನಾ? ಯಾವುದೇ ಡಾಕ್ಯುಮೆಂಟ್ಸ್ ಅಂತ ಕಂಪ್ಲೀಟಾಗಿ ನೋಡೋಣ. ಯಾಕಂದರೆ ನೆಕ್ಸ್ಟ್ ಅಪ್ಕಮಿಂಗ್ JE ಮತ್ತು IO ಇದೆ, HKJ ಇದೆ, ಅವಕ್ಕೆಲ್ಲನೂ ಹೆಲ್ಪ್ ಆಗುತ್ತೆ. ಈ ಡಾಕ್ಯುಮೆಂಟ್ಸ್ನ ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ಏನೂ ತೊಂದರೆ ಆಗೋಲ್ಲ. ಡೌಟ್ಸ್ ಏನಂತ ಹೇಳ್ತೀನಿ. ಯಾವುದಂದರೆ ಕನ್ನಡ ಸರ್ಟಿಫಿಕೇಟ್, KPSCಯಿಂದ ನಡೆಸೋ ಕನ್ನಡ ಸರ್ಟಿಫಿಕೇಟ್ ಬಗ್ಗೆ ಒಂದು ಡೌಟ್ಸ್ ಇದೆ. ಯಾಕಂದರೆ ಅದು ಓಲ್ಡ್ ವೆಬ್ಸೈಟಲ್ಲಿ ಬೇರೆ ಥರ ಇತ್ತು, ನ್ಯೂ ವೆಬ್ಸೈಟಲ್ಲಿ ಒಂಥರ, ಎರಡೂ ಬೇರೆ ಬೇರೆ ಆಗಿದ್ದಾವೆ. ಅದರದ್ದೇನು ಡೌಟು. ಮತ್ತು ಕನ್ನಡ ಮೀಡಿಯಮ್ಮು ಮತ್ತು ರೂರಲ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅಲ್ಲಿ ಮಿಡಲಲ್ಲಿ ತಂದೆ ನೇಮು ಬರೆದಿರ್ತಾರೆ. ಬಟ್ PUC ಡಿಗ್ರಿ ಸರ್ಟಿಫಿಕೇಟಲ್ಲಿ, 10th ಸರ್ಟಿಫಿಕೇಟಲ್ಲಿ, ಮಾರ್ಕ್ಸ್ ಕಾರ್ಡಲ್ಲಿ ಮಿಡಲಲ್ಲಿ ತಂದೆ ನೇಮ್ ಇರಲ್ಲ. ಸೊ ಅದು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಿದ್ರು. ಅದರದಾಗಿ ನೋಡೋಣ. ಇವಾಗ ಫಸ್ಟ್ ಡಾಕ್ಯುಮೆಂಟ್ಸ್ ನೋಡ್ಕೊತೋಗೋಣ. ನಿಮ್ಮದು ಯಾವ ಹುದ್ದೆಗೆ ಆಯ್ಕೆಯಾಗಿದ್ದೀರಿ, ಹುದ್ದೆ ನೇಮು ಇರುತ್ತೆ ಇದರಲ್ಲಿ. ಹುದ್ದೆ ನೇಮು, ನಿಮ್ಮದು ರಿಜಿಸ್ಟರ್ ನಂಬರ್ ಇರುತ್ತೆ, ರಿಜಿಸ್ಟರ್ ನಂಬರು, ಮತ್ತು ನಿಮ್ಮ ಟೈಮಿಂಗ್ ಇರುತ್ತೆ. ಟೈಮಿಂಗ್ ವಿತ್ ಡೇಟ್, ಯಾವ ಡೇಟಿಗೆ ನಿಮ್ಮದು ವೆರಿಫಿಕೇಷನ್ ಇರುತ್ತೆ ಅದನ್ನು ಕಂಪ್ಲೀಟಾಗೇನೋ ಕೊಟ್ಟಿರ್ತಾರೆ. ನೋಡಿ, ಇವಾಗ ಡಾಕ್ಯುಮೆಂಟ್ಸ್ ನೋಡೋಣ. ಸಲ್ಲಿಸಬೇಕಾದ ಪ್ರಮಾಣ ಪತ್ರಗಳ ವಿವರಗಳು ಅಂತಿದೆ ನೋಡಿ, ಇಲ್ಲಿದೆ ನೋಡಿ. ಮೂಲ ಪ್ರಮಾಣ ಪತ್ರಗಳ ದಾಖಲೆಗಳು ನೋಡಿ. ಫಸ್ಟ್ ಯಾವುದಂದರೆ ವಿದ್ಯಾರ್ಹತೆ. ಕ್ವಾಲಿಫಿಕೇಷನ್ ಏನಂದರೆ ಅಧಿಸೂಚನೆಯಲ್ಲಿ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಎಲ್ಲ ವರ್ಷಗಳ ಅಥವಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳು, ಪ್ರಮಾಣ ಪತ್ರಗಳು ಅಥವಾ ಘಟಿಕೋತ್ಸವ ಪ್ರಮಾಣ ಪತ್ರ ಅಂತ ಇದೆ. ಇಷ್ಟನ್ನ ನೀವು ಸಬ್ಮಿಟ್ ಮಾಡಬೇಕು. ಅಂಕಪಟ್ಟಿಗಳನ್ನು ಮಾತ್ರ ಸಲ್ಲಿಸಿದ್ದಲ್ಲಿ ಪರಿಗಣಿಸಲಾಗುವುದಿಲ್ಲ. ಓನ್ಲಿ ಅಂಕಪಟ್ಟಿಗಳು ಅಷ್ಟೇ ಸಬ್ಮಿಟ್ ಮಾಡಿದ್ರೆ ತಗೊಳ್ಳಲ್ಲ. ಯಾಕಂದರೆ ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ನು ಇರಲೇಬೇಕು. ಯಾವುದಕ್ಕೆ ಡಿಗ್ರಿ ಕ್ವಾಲಿಫಿಕೇಷನ್ ಇರುತ್ತಲ್ಲ, ಇದು ಗ್ರೂಪ್ B ಇರೋದ್ರಿಂದ ಡಿಗ್ರಿ ಇರುತ್ತೆ, ಡಿಗ್ರಿ ಸರ್ಟಿಫಿಕೇಟ್ ಬೇಕು. ಮತ್ತು ಎಲ್ಲ ಸೆಮಿಸ್ಟರ್ಗಳದ್ದು ಮಾರ್ಕ್ಸ್ ಕಾರ್ಡ್ನು ನೀವು ಸಬ್ಮಿಟ್ ಮಾಡಬೇಕು ಕ್ವಾಲಿಫಿಕೇಷನ್ಗೆ. ಇದು ಒಂದು ವಿದ್ಯಾರ್ಹತೆ ಆಗಿರುತ್ತೆ. ನೆಕ್ಸ್ಟ್ ಕನ್ನಡ ಭಾಷಾ ಪರೀಕ್ಷೆ, KPSC ಕಡೆಯಿಂದ ಕಂಪಲ್ಸರಿ ಕನ್ನಡ ಮಾಡ್ತಾರಲ್ಲ. ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಅನ್ವಯ ಆಯೋಗದಿಂದ ದಿನಾಂಕ 29/11/2022 ಹಾಗೂ ನಂತರ ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಪ್ರಮಾಣಪತ್ರ, ಇಷ್ಟು ನೀವು ಸಬ್ಮಿಟ್ ಮಾಡಬೇಕು. ಈ ಡೇಟ್ ಏನಿದೆಯಲ್ಲ ಇಂಪಾರ್ಟೆಂಟ್, 29/11/2022. ಈ ಡೇಟ್ ನಂತರ, ಈ ಡೇಟ್ ಇದ್ದರೂ ನಡೆಯುತ್ತೆ. ಈ ಡೇಟ್ ನಂತರ ಪಾಸ್ ಆಗಿದರೆ ಆ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕು. ಮತ್ತು ನೋಡಿ, ಹೊಸ ವೆಬ್ಸೈಟಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗಿದೆ, ಕಲರ್ ಚೇಂಜ್ ಆಗಿದೆ. ಹಳೆ ವೆಬ್ಸೈಟಲ್ಲಿ ಕಲರ್ ಚೇಂಜ್ ಇತ್ತು. ಅದು ಏನು ಮ್ಯಾಟ್ರ್ ಆಗೋಲ್ಲ, ಯಾಕಂದರೆ ಕಲರ್ ಅಷ್ಟೇ ಚೇಂಜ್ ಆಗಿರೋದು, ಒಳಗಡೆ ಏನೂ ಚೇಂಜ್ ಇರೋಲ್ಲ. ಮತ್ತು ಅವ್ರು ಏನು ನೋಡೋದಂದರೆ ಅದರಲ್ಲಿ ಏನು ನಿಮ್ಮದು ಯಾವ ಎಕ್ಸಾಮಲ್ಲಿ ಪಾಸ್ ಆಗಿರ್ತೀರಲ್ಲ, ಎಕ್ಸಾಮ್ ರಿಜಿಸ್ಟರ್ ನಂಬರ್ ಇರುತ್ತೆ ಅದರಲ್ಲಿ, ವಿತ್ ಆ ಡೇಟ್ ಇರುತ್ತೆ, ಡೇಟು, ಅದು ಅಷ್ಟೇ ನೋಡೋದು. ಓಕೆನಾ? ನೆಕ್ಸ್ಟ್ ನೋಡಿ, ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತೆ ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಂದ್ರೆ SSLC ಅಥವಾ ತತ್ಸಮಾನ ಪರೀಕ್ಷೆ ಪ್ರಮಾಣಪತ್ರ ಅಥವಾ ವರ್ಗಾವಣೆ ಪ್ರಮಾಣಪತ್ರ, TC ಇರುತ್ತಲ್ಲ ಅದು, ಅಥವಾ SSLC ಮಾರ್ಕ್ಸ್ ಕಾರ್ಡು ಸಬ್ಮಿಟ್ ಮಾಡಿದ್ರೆ ಮುಗಿತೆ. SSLC ಮಾರ್ಕ್ಸ್ ಕಾರ್ಡ್ ಎಲ್ಲರ ಕಡೆ ಇದ್ದೇ ಇರುತ್ತೆ, ಅದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ಏನು ತೊಂದರೆ ಇಲ್ಲ.
ನೆಕ್ಸ್ಟು ರಿಸರ್ವೇಷನ್ ಇಂಪಾರ್ಟೆಂಟ್ ನೋಡಿ, ಯಾರ್ಯಾರು ರಿಸರ್ವೇಷನ್ ಕ್ಲೈಮ್ ಮಾಡ್ತಿದ್ದೀರಲ್ಲ ಅವರಿಗೆ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಆನ್ಲೈನ್ ಅರ್ಜಿಯಲ್ಲಿ ಮೀಸಲಾತಿ ಕೋರಿದ್ದಲ್ಲಿ ಮಾತ್ರ, ಅಲ್ಲಿ ನೀವೇನು ಎಸ್ ಅಂತ ಅಪ್ಲಿಕೇಶನ್ ಹಾಕಿ ಎಸ್ ಅಂತ ಟಿಕ್ ಮಾಡಿದರೆ ಮಾತ್ರ ನೀವು ಸಬ್ಮಿಟ್ ಮಾಡಬೇಕು, ಇಲ್ಲ ಅಂದರೆ ಇಲ್ಲ. ನೋಡಿ ಈ ನಮೂನೆ ಇದಾವಲ್ಲ, ಅವು ನಮೂನೆಗಳು ಇಂಪಾರ್ಟೆಂಟ್ ಆಗ್ತವೆ. ಯಾರ್ಯಾರು ಕೆಟಗರಿಯವರು ಯಾವ ನಮೂನೆಯಲ್ಲಿ ಇರಬೇಕು, ಆ ನಮೂನೆಯಲ್ಲಿದ್ದರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ಅವ್ರು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದರು ಆ ನಮೂನೆಯಲ್ಲಿನೇ ಆ ಪ್ರವರ್ಗದವರು ಬರ್ಸ್ಕೊಂಡಿರ್ಬೇಕಂತೇಳಿ. ಬೇರೆದರಲ್ಲಿ ತೊಗೊಂಡ್ರೆ ಅದನ್ನು ಕನ್ಸಿಡರ್ ಮಾಡಲ್ಲ. ನೋಡಿ ಒಂದೇದು ಯಾವುದಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳು ನಮೂನೆ ಡಿ. SC ST ಯಾರು ಹುಡುಗರು ಇದ್ದಾರಲ್ಲ ಅವರು ನಮೂನೆ ಡಿಯಲ್ಲಿ, ಮತ್ತು ಪ್ರವರ್ಗ 1 ಅವರು ನಮೂನೆ ಇಯಲ್ಲಿ. ಕ್ಲಿಯರಾಗಿ ಹೇಳ್ತಿದ್ದೀನಿ ನೋಡಿ, ನಮೂನೆ ಡಿ SC ST ಹುಡುಗರಿಗೆ, ಪ್ರವರ್ಗ 1 ಅಭ್ಯರ್ಥಿಗಳು ನಮೂನೆ ಇ. ನೆಕ್ಸ್ಟ್ ಯಾವುದಂದರೆ ಇನ್ನೊಂದು ಇಲ್ಲಿ ನೋಡಿ 2A 2B 3A 3B ಅಭ್ಯರ್ಥಿಗಳು ನಮೂನೆ ಯಾವುದು ಎಫ್. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ, ಇವಾಗ ಯಾವುದು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿರ್ತಾರಲ್ಲ ಆ ಡೇಟ್ ಒಳಗಡೆ ನೀವು ಬರ್ಸಿರಬೇಕು. ತಹಶೀಲ್ದಾರರಿಂದ ಪಡೆದ ಪ್ರಮಾಣ ಪತ್ರವಾಗಿರಬೇಕು. ನೀವು ಹಾಜರುಪಡಿಸದಿದ್ದಲ್ಲಿ ಅಥವಾ ತಿರಸ್ಕೃತಗೊಂಡಲ್ಲಿ ಗ್ರಾಮೀಣ ಮೀಸಲಾತಿ ಸಹ ಏನು ಮಾಡ್ತಾರೆ, ಕ್ಯಾನ್ಸಲ್ ಮಾಡಿಬಿಡ್ತಾರೆ, ನಿಮ್ಮದು ಕನ್ಸಿಡರ್ ಮಾಡಲ್ಲ. ಸೊ ಯಾವುದೇ ನಮೂನೆ ಇದಾವಲ್ಲ ಆ ನಮೂನೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಇದು ಇಂಪಾರ್ಟೆಂಟು. ಇನ್ನೊಂದು ಸಲ ನಿಮ್ದು ಯಾರ್ಯಾರು ಇದಾವಲ್ಲ ಚೆಕ್ ಮಾಡ್ಕೊಳ್ಳಿ. SC ST ಹುಡುಗರು ಡಿ ಇರಬೇಕು, ನಮೂನೆ ಡಿ. ಕ್ಯಾಟಗರಿ 1 ಇದೆಯಲ್ಲ, ಕ್ಯಾಟಗರಿ 1 ಅವರು ನಮೂನೆ ಇ. ಮತ್ತು 2A 2B 3A 3B ಇದೆ ನೋಡಿ, 2B ನೆಕ್ಸ್ಟು 3A ಇಲ್ಲೇ ಬರಿತೀನಿ ನೋಡಿ, 3A ನೆಕ್ಸ್ಟು 3B. ಇವ್ರು ಯಾವುದಂದರೆ ನಮೂನೆ ಎಫ್. ನಮೂನೆ ಎಫ್ ಇವರು ನೀವು ಸಬ್ಮಿಟ್ ಮಾಡಬೇಕು ಕರೆಕ್ಟಾಗಿ ಇದರಲ್ಲಿದ್ದರೆ, ಮತ್ತು ವಿತಿನ್ ಡೇಟಲ್ಲಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಕೊಟ್ಟಿರ್ತಾರಲ್ಲ ಆ ಡೇಟ್ ಒಳಗಡೆ ನೀವು ಎಲ್ಲನೂ ಮಾಡಿಸಿರಬೇಕು. ನೆಕ್ಸ್ಟು ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಂತೆ ಅವ್ರದ್ದು ಏನು ಸರ್ಟಿಫಿಕೇಟ್ ಇರುತ್ತಲ್ಲ ಆ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ಮಾಜಿ ಸೈನಿಕರದು. ನೆಕ್ಸ್ಟು ಗ್ರಾಮೀಣ ಮೀಸಲಾತಿ, ಇದೊಂದು ಇಂಪಾರ್ಟೆಂಟು. ಏನಂದರೆ ಸಾಮಾನ್ಯ ಅರ್ಹತೆ ಗ್ರಾಮೀಣ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅರ್ಜಿಯಲ್ಲಿರುವ ನಮೂನೆ 1 ಮತ್ತು ಇನ್ನುಳಿದ ಪ್ರವರ್ಗಗಳ ಅಭ್ಯರ್ಥಿಗಳು ನಮೂನೆ 2ರಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದ ಜಾರಿ ದಿನಾಂಕವಿರುವ ಗ್ರಾಮೀಣ ಮೀಸಲಾತಿ ಪ್ರಮಾಣ. ನೋಡಿ GMದಾಗ ಯಾರು ಇರ್ತಾರಲ್ಲ, GMದವರು ರೂರಲ್ನ ಕ್ಲೈಮ್ ಮಾಡ್ತಿದ್ರೆ ಅವರು ಯಾವುದು ನಮೂನೆ 1. ನಮೂನೆ ಯಾವುದು 1. ನೆಕ್ಸ್ಟ್ ಅದರ್ ಕ್ಯಾಟಗರೀಸ್, ಬೇರೆ ಎಲ್ಲ ಕ್ಯಾಟಗರೀಸ್ ಇದಾವಲ್ಲ ಅದರ್ ಕ್ಯಾಟಗರೀಸ್ ಅವರು, ಅದರ್ ಕ್ಯಾಟಗರಿಯವರು ಯಾವುದು ಇರಬೇಕಂದ್ರೆ ನಮೂನೆ 2. ಇದರಲ್ಲಿನೇ ನಿಮ್ಮದು ಏನಿರಬೇಕು, ರೂರಲ್ ಸರ್ಟಿಫಿಕೇಟ್ ಇರಬೇಕು. ಇದು ಇಂಪಾರ್ಟೆಂಟು, ಇದರಲ್ಲಿದ್ದರೆ ನಿಮ್ಮದು ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಯಾವುದಂದರೆ ಇದು ಗ್ರಾಮೀಣ ಮೀಸಲಾತಿ. ಯಾಕಂದರೆ ಗ್ರಾಮೀಣದವರು ಸಿಕ್ಕಾಪಟ್ಟೆ ಜನ ಇರ್ತಾರೆ, 25% ರಿಸರ್ವೇಷನ್ ಇರೋದ್ರಿಂದ ಕರೆಕ್ಟಾಗಿ ನಮೂನೆ 1 ಮತ್ತು ನಮೂನೆ 2 ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಕನ್ನಡ ಮೀಡಿಯಮ್ ಅದು ಇದೆಯಲ್ಲ, 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಶಾಲಾ ಮುಖ್ಯೋಪಾಧ್ಯಾಯರಿಂದ ಹೆಡ್ ಮಾಸ್ಟ್ರಿಂದ ಪಡೆದ ಜಾರಿ ದಿನಾಂಕವಿರುವ ಪ್ರಮಾಣ ಪತ್ರ ಅಂತಿದೆ ಅಷ್ಟೇ. ಅದಕ್ಕೇನು ನಮೂನೆ ಎಫ್ ಮತ್ತು ನಮೂನೆ 1 2 ಆ ನಂಬರ್ ಏನಿಲ್ಲ, ಜಸ್ಟ್ ಅದು ಎಲ್ಲರಿಗೂ ಸೇಮ್ ಇರುತ್ತೆ. ಅದು ನಿಮ್ದು ಹೆಡ್ ಮಾಸ್ಟರ್ ಕಡೆಯಿಂದ ಸಿಗ್ನೇಚರ್ ಮತ್ತು BO ಸಿಗ್ನೇಚರು, ಇವೆಲ್ಲ ಗ್ರಾಮೀಣ ಮತ್ತು ಕನ್ನಡಕ್ಕೆ BO ಸಿಗ್ನೇಚರ್ನೂ ಆಗಿರ್ಬೇಕು, ಅದನ್ನು ಚೆಕ್ ಮಾಡ್ತಾರೆ. ಓಕೆನಾ, ಇದು ಇಂಪಾರ್ಟೆಂಟ್ 2, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಹುಡುಗರು ರಿಸರ್ವೇಷನ್ ಇರೋದು ಗ್ರಾಮೀಣ ಮತ್ತು ಕನ್ನಡ ಇರುತ್ತೆ. ನೆಕ್ಸ್ಟ್ 8ನೇದು ಯಾವ್ದು ನೋಡಿ, ಅಂಗವಿಕಲ ಮೀಸಲಾತಿ. ಅಂಗವಿಕಲದವ್ರದ್ದು ಏನಿರುತ್ತಲ್ಲ ಪ್ರಮಾಣ ಪತ್ರನ. ನೆಕ್ಸ್ಟು ಗುರುತಿಸುವಿಕೆ ಐಡೆಂಟಿಟಿ ಕಾರ್ಡ್ ನೋಡಿ ಯಾವುದನ್ನು ಸಬ್ಮಿಟ್ ಮಾಡ್ಬೇಕಂತ ಕೇಳಿದರೆ, ಆಧಾರ್ ಕಾರ್ಡ್ ಇದ್ರೂ ನಡೆಯುತ್ತೆ, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ನಡೆಯುತ್ತೆ, ವೋಟರ್ ID. ಇವು 4ರಲ್ಲಿ ಯಾವುದಾದ್ರೂ ಒಂದಿದ್ರೂ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ 2 ಫೋಟೋನ ಸಬ್ಮಿಟ್ ಮಾಡಬೇಕು. ಇಷ್ಟು ಗುರುತಿಸುವಿಕೆ. ನೆಕ್ಸ್ಟು ತೃತೀಯ ಲಿಂಗಿ ಅಭ್ಯರ್ಥಿಗಳು ಅಂತಿದೆ, ತೃತೀಯ ಲಿಂಗ ಅಭ್ಯರ್ಥಿಗಳು ಟ್ರಾನ್ಸ್ಜೆಂಡರ್ಗೆ ಅವ್ರದ್ದೇನು ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ನೀವು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟು ವಿಧವಾ ಪ್ರಮಾಣ ಪತ್ರ. ವಿಧವಾ ಅಭ್ಯರ್ಥಿಗಳು ವಯೋಮಿತಿ ಸಡಿಲಿಕೆ ಕೋರಿದ್ದಲ್ಲಿ ಅವ್ರದ್ದು ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ವಯೋಮಿತಿ ಸಡಿಲಿಕೆ ಕೋರಿರುವ ಸರ್ಕಾರಿ ನೌಕರರು, ಆಲ್ರೆಡಿ ಜಾಬ್ ಮಾಡೋರು, ನಿಯಮಗಳಲ್ಲಿರುವಂತೆ ಸೇವೆ ಸಲ್ಲಿಸಿರುವ ನೇಮಕಾತಿ ಪ್ರಾಧಿಕಾರದಿಂದ ನಿಗದಿಪಡಿಸಿದ ಕೊನೆಯ ದಿನಾಂಕ ಚಾಲ್ತಿಯಲ್ಲಿರುವಂತೆ ಪಡೆದುಕೊಂಡಿರುವ ಸೇವಾ ಪ್ರಮಾಣ ಪತ್ರ ನೀವು ಸಬ್ಮಿಟ್ ಮಾಡಬೇಕು. ಏಜ್ ರಿಲ್ಯಾಕ್ಸೇಷನ್ ಇರುತ್ತಲ್ಲ ಗೌರ್ಮೆಂಟ್ ಜಾಬ್ ಮಾಡೋರಿಗೆ, ಆಲ್ರೆಡಿ ಬೇರೆ ಜಾಬ್ ಮಾಡ್ತಿದ್ರೆ ಅವರು ನೀವು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಇವೇನು ಕೆಳಗಡೆ ಇದೆ ಏನು ಸೂಚನೆ ಥರ ಇದೆಯಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಿದೆ ಅಂದರೆ ನೋಡಿ, ಅಭ್ಯರ್ಥಿಗಳು ಆಯೋಗದ ಅಧಿಸೂಚನೆಯನ್ನು ಗಮನಿಸಿಕೊಂಡು ಈಗಾಗಲೇ ಅಧಿಸೂಚನೆಯಲ್ಲಿ ತೋರಿಸಲಾಗಿರುವ ನಮೂನೆಯಲ್ಲಿಯೇ ಪಡೆದಿರುವ ಅಥವಾ ನಿಮಗೆ ಅನ್ವಯಿಸುವ ಮೂಲ ಪ್ರಮಾಣ ಪತ್ರಗಳನ್ನು ಹಾಗೂ 2 ಸೆಟ್ ಜೆರಾಕ್ಸು
ಜೆರಾಕ್ಸ್ ಪ್ರತಿಗಳನ್ನು ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಅಂತ ಹೇಳಿದ್ದಾರೆ. ನೋಡಿ ಕರೆಕ್ಟಾಗಿ ಯಾವ ನಮೂನೆ ಅಂತ ಕರೆಕ್ಟಾಗಿ ಕ್ಲಿಯರಾಗಿ ಹೇಳಿದ್ದಾರೆ ಅವರು. ಆ ನಮೂನೆಯಲ್ಲೇ ಇರಬೇಕು ಮತ್ತು 2 ಸೆಟ್ ಜೆರಾಕ್ಸ್ನ ತೊಗೊಂಡು ಹೋಗಬೇಕು. ಕ್ಲಿಯರಾಗಿ ಹೇಳಿದ್ದಾರೆ. ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಪ್ರಮಾಣ ಪತ್ರಗಳು ಹಾಗೂ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ, ನಿಮ್ದು ಯಾವ ಎಕ್ಸಾಮ್ ಇರುತ್ತಲ್ಲ ಆ ಡೇಟ್ ಇಲ್ಲಿ ಕೊಟ್ಟಿರ್ತಾರೆ. ಇದು ಯಾವುದಿದೆ ಇದು ಕೊಟ್ಟಿದ್ದಾರೆ ಇಲ್ಲಿ. ನಂತರ ಪಡೆದ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಅದರ ನಂತರ ಆಗಿದ್ದರೆ ಮತ್ತು ಬೇರೆ ನಮೂನೆಯಲ್ಲಿ ಮಾಡಿದರೆ ತಗೊಳ್ಳಲ್ಲ. ಮತ್ತು ಗೈರು ಹಾಜರು ಅಟೆಂಡ್ ಆಗಲಿಲ್ಲ ಇನ್ನೊಂದು ಚಾನ್ಸ್ ಕೊಡಿ ಅಂದರೆ ಕೊಡಲ್ಲ. ಮತ್ತೊಂದು ಅವಕಾಶ ನೀಡಲು ಅವಕಾಶ ಇರುವುದಿಲ್ಲ. ಇದು ಇಂಪಾರ್ಟೆಂಟ್ ಆಗಿರೋದು. ಮತ್ತು ಕೆಳಗಡೆ ಏನು ವಿಶೇಷ ಸೂಚನೆ ಅಂತೇಳಿ ಕೊಟ್ಟಿದ್ದಾರೆ. ಇವು ಎಲ್ಲರಿಗೂ ಅನ್ವಯ ಆಗುತ್ತೆ. ನೋಡಿ, ಸುಳ್ಳು ಅಥವಾ ನಕಲಿ ಪ್ರಮಾಣ ಪತ್ರಗಳನ್ನು ಸಬ್ಮಿಟ್ ಮಾಡಿದರೆ ಅಂಥವ್ರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದ್ದಾರೆ. ಯಾವುದಾದ್ರು ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಬಂದರೆ. 2ನೇ ಪಾಯಿಂಟ್ ನೋಡಿ, ಆನ್ಲೈನ್ ಅರ್ಜಿಯಲ್ಲಿ ಮೀಸಲಾತಿ ಕೋರಿದ್ದಲ್ಲಿ ಮಾತ್ರ ನೀವು ಪರಿಗಣಿಸಲಾಗುತ್ತೆ. ಅಲ್ಲಿ ಎಸ್ ಅಂತ ಕೊಟ್ಟಿದ್ರೆ ಮಾತ್ರ. ಅಲ್ಲಿ ನೋ ಅಂತ ಕೊಟ್ಟು ನಂದು ಮಿಸ್ ಆಗಿತ್ತು ಇಲ್ಲಿ ನಾನು ತೊಗೊಂಬಂದಿನಿ ಇದೇ ನಂದು ಅಂತಂದರೆ ಕನ್ಸಿಡರ್ ಮಾಡಲ್ಲ. ನೋ ಅಂತ ಮಾಡಿದರೆ ಮಾಡಲ್ಲ. ಅಲ್ಲಿ ಏನು ನೀವು ಅಪ್ಲಿಕೇಶನ್ ಹಾಕಿ ಎಸ್ ಅಂತ ಕೊಟ್ಟಿದ್ರೆ ಮಾತ್ರ ಅದೇ ಡಾಕ್ಯುಮೆಂಟ್ಸ್ನ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್, ಅಭ್ಯರ್ಥಿಯು ಯಾವುದೇ ರೀತಿಯ ಶಿಫಾರಸು ಪ್ರಭಾವ ಬೀರಲು ಆಮಿಷ ಒಡ್ಡಲು ಪ್ರಯತ್ನಿಸಿದಲ್ಲಿ ಅವರ ಅಭ್ಯರ್ಥಿತ್ವವನ್ನು ರದ್ದು ಮಾಡಲಾಗುವುದು. ಏನೇ ನೀವು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಈ ಸಂಬಂಧ ಯಾವುದೇ ಪ್ರಮಾಣ ಭತ್ಯೆ ಅಥವಾ ದಿನಭತ್ಯೆಯನ್ನು ಆಯೋಗದಿಂದ ನೀಡಲಾಗುವುದಿಲ್ಲ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬಂದಿರ್ತಿರಲ್ಲ, ನಿಮ್ಗೆ ಏನು ದಿನಭತ್ಯೆ ಮತ್ತು ಪ್ರಯಾಣ ಜರ್ನಿದೇನು ಟ್ರಾನ್ಸ್ಪೋರ್ಟ್ ಫೀಸ್ ಅದೇನು ಕೊಡಲ್ಲ. ನಿಮ್ಮದೇ ಸ್ವಂತ ದುಡ್ಡು ಹಾಕ್ಕೊಂಡು ನೀವು ವೆರಿಫಿಕೇಷನ್ಗೆ ಬರಬೇಕಂತ ಕ್ಲಿಯರಾಗಿ ವಿಶೇಷ ಸೂಚನೆಗಳು ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ನಮೂನೆಗಳು ಇಂಪಾರ್ಟೆಂಟ್. ನೋಡಿ, ನಮೂನೆ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ರೂರಲ್ ಸರ್ಟಿಫಿಕೇಟ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ವಿತಿನ್ ಡೇಟಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಸಿಗ್ನೇಚರ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇನ್ನೇನಪ್ಪ ಅಂದರೆ ಕನ್ನಡ ರೂರಲ್ಗೆ ನಾರ್ತ್ ಕರ್ನಾಟಕ ಹುಡುಗರಿಗೆ ಮಿಡಲಲ್ಲಿ ಈ ಥರ ತಂದೆ ನೇಮ್ ಬಂದಿರುತ್ತೆ. ಇಲ್ಲಿ ನಮ್ಮ ನೇಮು, ತಂದೆ ನೇಮು, ಸರ್ ನೇಮ್ ಇರುತ್ತೆ. ನೋಡಿ, ಕನ್ನಡ ಮತ್ತು ರೂರಲ್ ಸರ್ಟಿಫಿಕೇಟಲ್ಲಿ ಇಲ್ಲಿ ಎಲ್ಲನೂ ಬರೆದುಬಿಟ್ಟಿರ್ತಾರೆ ಇವು ಮೂರೂ. ಬಟ್ ಅದೇ ನಮ್ಮದು SSLC ಮಾರ್ಕ್ಸ್ ಕಾರ್ಡು, PU ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡಲ್ಲಿ ಇದನ್ನು ತಂದೆ ಹೆಸರನ್ನ ಇರಲ್ಲ. ಈ ಥರ ಆದರೆ ರಿಜೆಕ್ಟ್ ಆಗುತ್ತಾ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಿದ್ರು. ಇದು ಏನು ಮೇಜರ್ ಪ್ರಾಬ್ಲಮ್ ಅಲ್ಲ, ಅದೇನು ನೋಡಲ್ಲ ಅವರು. ಓನ್ಲಿ BO ಸಿಗ್ನೇಚರು ಮತ್ತು ಹೆಡ್ ಮಾಸ್ಟರ್ ಸಿಗ್ನೇಚರ್ ಆ್ಯಂಡ್ ಸೀಲು ಇಷ್ಟು ನೋಡೋದು. ಇನ್ ಕೇಸ್ ನಿಮಗೆ ಏನೋ ಬೇಡಪ್ಪ, ಒಂದು ಚಾನ್ಸು ಕೊಡಬಾರ್ದವ್ರಿಗೆ, ಡೌಟ್ ಬೇಡ ಅಂದರೆ ಇನ್ನು ಕೇಳಿದ್ರೆ ಏನು ಮಾಡಬೇಕಂದ್ರೆ ಏನು ಮಾಡಿ, ಅಫಿಡವಿಟ್ ಬರ್ಕೊಂಬಿಡಿ. ಇವಾಗಲೇ ಯಾರ್ಯಾರು ನೆಕ್ಸ್ಟ್ ವೀಕ್ ಗ್ರೂಪ್ ಇದೆಯಲ್ಲ ಅವರೆಲ್ಲನೂ ಒಂದು ಅಫಿಡವಿಟ್ ಬರ್ಸ್ಕೊಂಡು ಇಟ್ಕೊಳ್ಳಿ. ಅದು ಮುಂದೆ ನಿಮಗೆ ಕೇಳಿದ್ರೆ ಕೊಡೋಕ್ಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಅಪ್ಕಮಿಂಗ್ ಯಾವುದ್ಯಾವುದು ಇದಾವಲ್ಲ, ಯಾರ್ಯಾರ್ದು 1:3 ಆಗ್ಬೋದು ಅಂತೇಳಿ ಬೇರೆ ಎಕ್ಸಾಮ್ಸದು, ಅವರು ನಿಮ್ದು ಏನೇನು ಪ್ರಾಬ್ಲಮ್ಸ್ ಇದರಲ್ಲಿ ಏನಾದರೂ ಇದ್ದರೆ ಇವಾಗಲೇ ಚೇಂಜಸ್ ಮಾಡಿಕೊಂಡು ಅಫಿಡವಿಟ್ ಬರ್ಸ್ಕೊಂಡು ಇಟ್ಕೊಳ್ಳಿ. ಸಡನ್ನಾಗೆ ಬಂದಮೇಲೆ ಮಾಡ್ಸೋಕ್ಕಾಗಲ್ಲ, ಹೆಲ್ಪ್ ಆಗುತ್ತೆ. ಓಕೆನಾ? ಇಷ್ಟು ಇವತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟು JEದು ಬಂತಂದರೆ, ಅದು 1:3 ಬಂತಂದರೆ ಅದರದ್ದು ಒಂದು ವಿಡಿಯೋ ಮಾಡ್ತೀನಿ, ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.